ಭಾರತ ಇಂಗ್ಲೆಂಡ್ ನಡುವಿನ ಮೊದಲ ಪಂದ್ಯ ಇವತ್ತು ನಡೀತಾ ಇದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ನಡೀತಾ ಇರುವಂತಹ ಪಂದ್ಯಕ್ಕೆ ಸಮರಾಭ್ಯಾಸವನ್ನ ನಡೆಸಿ ಕಣಕ್ಕಿಳಿತಾ ಇದ್ದಾರೆ. 5 ಟಿ20 ಪಂದ್ಯಗಳ ಸರಣಿಯಲ್ಲಿ ಉಭಯ ತಂಡಗಳಲ್ಲೂ ಬಲಿಷ್ಠ ಆಟಗಾರರಿದ್ದಾರೆ. ಇವತ್ತಿನ ಪಂದ್ಯ ಭಾರೀ ಕುತೂಹಲ ಮೂಡಿಸಿದೆ. ಕೋಲ್ಕತ್ತಾದಲ್ಲಿ ಇಂದು ಭಾರತ ಇಂಗ್ಲೆಂಡ್ ಮೊದಲ ಟಿ20. ಭಾರತ ಮತ್ತು ಇಂಗ್ಲೆಂಡ್ ನಡುವಣ ಸರಣಿ ಇಂದಿನಿಂದ ಆರಂಭವಾಗಲಿದೆ. ಈ ಸರಣಿಯಲ್ಲಿ ಮೊದಲಿಗೆ 5 ಪಂದ್ಯಗಳ ಟಿ20 ಸರಣಿ ನಡೆಯಲಿದ್ದು ಭಾರತ ತಂಡವನ್ನ ಸೂರ್ಯಕುಮಾರ್ ಯಾದವ್ ಮುನ್ನಡೆಸಲಿದ್ದಾರೆ. ಇಂಗ್ಲೆಂಡ್ ತಂಡದ ನಾಯಕರಾಗಿ ಜೋಸ್ ಬಟ್ಲರ್ ಕಾಣಿಸಿಕೊಳ್ಳಲಿದ್ದಾರೆ. ಉಭಯ ತಂಡಗಳಲ್ಲಿ ಬಲಿಷ್ಠ ಆಟಗಾರರ ದಂಡೆ ಇದ್ದು ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ನಲ್ಲಿ ನಡೆಯುವ ಇವತ್ತಿನ ಪಂದ್ಯ ಅಭಿಮಾನಿಗಳಿಗೆ ಸಖತ್ ಕಿಕ್ ನೀಡಲಿದೆ. ಸೂರ್ಯಕುಮಾರ್ ಪಡೆಗೆ ಸೂಪರ್ ಸವಾಲ್. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟಿ20 ಸರಣಿಯು ಇಂದಿನಿಂದ ಆರಂಭವಾಗಲಿದೆ. 5 ಮ್ಯಾಚ್ಗಳ ಈ ಸರಣಿಯ ಮೊದಲ ಪಂದ್ಯವು ಕೋಲ್ಕತ್ತಾದಲ್ಲಿ ನಡೆದರೆ ದ್ವಿತೀಯ ಪಂದ್ಯ ಚೆನ್ನೈ ಆತಿಥ್ಯ ವಹಿಸಲಿದೆ. ಇನ್ನು 3ನೇ ಪಂದ್ಯವು ರಾಜ್ಕೋಟ್ನಲ್ಲಿ ಜರುಗಲಿದ್ದು 4ನೇ ಮ್ಯಾಚ್ ಅನ್ನ ಪುಣೆಯಲ್ಲಿ ಆಡಿಸಲಾಗುತ್ತಿದೆ. ಇನ್ನು ಸರಣಿಯ ಕೊನೆ ಮ್ಯಾಚ್ಗೆ ಮುಂಬೈ ಆತಿಥ್ಯ ವಹಿಸಲಿದೆ. ಸೂರ್ಯಕುಮಾರ್ ಪಡೆಗೆ ಈ ಟಿ20 ಸರಣಿ ಮುಖ್ಯವಾಗಿದ್ದು ದೊಡ್ಡ ಸವಾಲಾಗಿದೆ. ಅಬ್ಬರಿಸಿದ್ರೆ ಯಂಗ್ಸ್ಟರ್ಗಳಿಗೆ ಏಕದಿನ ತಂಡದಲ್ಲಿ ಸಿಗಲಿದೆ ಚಾನ್ಸ್. ಒಂದ್ ಕಡೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಬ್ಯಾಟ್ ಮಂಕಾಗಿದೆ. ಸ್ಟಾರ್ ಕ್ರಿಕೆಟಿಗರ ಪರ್ಫಾರ್ಮೆನ್ಸ್ ಸಪ್ಪೆಯಾಗಿದೆ. ಹೀಗಾಗಿ ರೋಹಿತ್ ಮತ್ತು ಕೊಹ್ಲಿ ಮತ್ತೆ ರಣಜಿ ಕ್ರಿಕೆಟ್ ಮೊರೆ ಹೋಗಿದ್ದಾರೆ. ಈ ನಡುವೆ ಟಿ20 ಸರಣಿಯಲ್ಲಿ ಯುವ ಕ್ರಿಕೆಟಿಗರಿಗೆ ಬಿಸಿಸಿಐ ಮಣೆ ಹಾಕಿದೆ. ಮೈದಾನದಲ್ಲಿ ಧೂಳೆಬ್ಬಿಸುವ ಯಂಗ್ಸ್ಟರ್ಗಳಿಗೆ ಏಕದಿನ ತಂಡದಲ್ಲಿ ಸ್ಥಾನ ಸಿಗುವ ನಿರೀಕ್ಷೆ ಹೆಚ್ಚಿದೆ. ರಾಜೇಶ್, ಸ್ಪೋರ್ಟ್ಸ್ ಬ್ಯೂರೋ, TV9.